ಇವತ್ತು ಮುಖ್ಯ ಉದ್ದೇಶ ಪತ್ರಿಕಾ ಹೇಳಿಕೆಯನ್ನ ಮಾಡ್ತಾ ಇರುವಂತ ಉದ್ದೇಶ ಏನು ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಳ್ಳಿ ಹೋಬಳಿಯ ಕೆಂಪದೇಗ ಜಿಲ್ಲಾಧಿಕಾರಿಗಳು ಮೀಸಲಿಡ್ತಾರೆ ಈ ಆಶ್ರಯ ಯೋಜನೆ 8 ಎಕರೆ ಯಾವುದಲ್ಲಿ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆಗೆ ಮೀಸಲಿಡ್ತಾರೆ. ನಮಗೆ ಆ ಭಾಗದಲ್ಲಿರುವಂತ ಎಲ್ಲಾ ರಾಜ್ಯಾಧ್ಯಕ್ಷರುಗಳು ಏನ್ ಮಾಡಿರ್ತಾರೆ, ನಮಗೆ ಸಂಬಂಧಪಟ್ಟಂಗೆ ನಮ್ಮದು ಪಟ್ಟಿ ಸಲ್ಲಿಸಿರ್ತೀವಿ. ಆಯಾ ಸಂಘಟನೆಯಿಂದ 20, 30, 40 ಈ ರೀತಿ ಪಟ್ಟಿಯನ್ನ ಸಲ್ಲಿಸುತ್ತೆ ಬಿಬಿಎಂಪಿ. ಏನು ಹಂಚಿಕೆ ಮಾಡೋದ್ರಲ್ಲಿ ಅಥವಾ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಈ ರೀತಿ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರೋ ಕಾರಣದಿಂದ ಏನಾಗ್ತದೆ, ಇವತ್ತು ಮೂರನೇ ವ್ಯಕ್ತಿಗಳು ಬಂದು ಅದನ್ನ ಸಂಘಟನೆಕಾರರು ನಾವು ಕೂಡ ಅಂಬೇಡ್ಕರ್ ಸಂಘಟನೆಗಳು ಇದೀವಿ ಅಂತ ಹೇಳಿಕೊಂಡು ಅವರು ಕೂಡ ತಮ್ಗೆ ಇಷ್ಟ ಬಂದಂತೆ ವ್ಯಾಪಾರ ಮಾಡಿಕೊಂಡು ಆಶ್ರಯ ಯೋಜನೆಗೆ ಮೀಸಲಿಟ್ಟಿರುವಂತ ಜಾಗವನ್ನ ಅವರುಗಳು ವ್ಯಾಪಾರ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಇವತ್ತಿನ ಮೂಲ ವಿಚಾರವಾಗಿದೆ. ಪತ್ರಿಕಾ ಬಂಧುಗಳೇ, ನನ್ನ ಹೆಸರು ಭವಾನಿ ಪ್ರಸಾದ್ ಅಂತ ಹೇಳಿ ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ರಾಜ್ಯಾಧ್ಯಕ್ಷ. ಬಂಧುಗಳೇ, ದಲಿತ ಸಂಘರ್ಷ ಸಮಿತಿ ಹೋದ ಗೋವಿಂದರಾಜು ಅವರ ಕಡೆಯಿಂದ ನಮಗೆ 50 ನಿವೇಶನಗಳನ್ನ ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಅದೇ ಪ್ರಕಾರ ನಮ್ಮ ಸಂಘಟನೆ ಕೂಡ ಇದರಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರಿದ್ದಾರೆ, ನಿರ್ಗತಿಕರಿದ್ದಾರೆ ಅಂತ ಹೇಳಿ ಮನವಿ ಕೂಡ ಸಲ್ಲಿಸಿರ್ತೇವೆ. ತದನಂತರ ಇದು ಬಿಬಿಎಂಪಿಗೆ ಹಸ್ತಾಂತರ ಆಗಿರ್ತದೆ ಅದು ಜಿಲ್ಲಾಧಿಕಾರಿಗಳ ಮುಖಾಂತರ. ಅಲ್ಲಿ ಮುಖ್ಯ ಆಯುಕ್ತರಿಗೆ, ಮೇನ್ ಆಯುಕ್ತರಿಗೆ ನಾವು ಲೆಟರ್ ಅನ್ನ ಕೊಡ್ತಾ ಇದೀವಿ. ಈ ತರ ಇಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ, ತಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳ್ತಾರೆ. ಅವರು ಯಾವುದೇ ರೀತಿಯಾದ ಕ್ರಮವನ್ನ ತೆಗೆದುಕೊಂಡಿರೋದಿಲ್ಲ. ARO ಮತ್ತು AEE ಸ್ಥಳ ಪರಿಶೀಲನೆ ಮಾಡಕ್ ಹೋದಾಗ ನಮ್ಗೆ ಅಲ್ಲಿ ಅಡಚಣೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರ್ಯಾರು ಸೇರ್ಕೊಂಡು ಅಂತ ಹೇಳಿ BMTF ಅವರಿಗೆ ಒಂದು ಲಿಖಿತವಾದ ದೂರನ್ನು ಕೊಡ್ತಾರೆ. ಆ ದೂರಿನ ಪ್ರಕಾರ ಇದೇನಾಗಿರ್ತಾರೆ, 19/12/2025ರಲ್ಲಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ಗೆ 3 ಜನರ ಮೇಲೆ FIR ಆಗುತ್ತೆ. ಆ 3 ಜನ ಹೆಸರು ಸಿದ್ಲಿಂಗಪ್ಪ. ಈ ತರ ಇರುತ್ತೆ. ಸರ್ಕಾರಿ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಸರ್ಕಾರಿ ಜಾಗವನ್ನ ಬಿಬಿಎಂಪಿ ಅಧಿಕಾರಿಗಳು ಹಸ್ತಾಂತರ ಮಾಡಬೇಕು, ಪಟ್ಟಿ ತಯಾರು ಮಾಡಬೇಕು, ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು, ಬಿಬಿಎಂಪಿ ಮುಖಾಂತರ ಅವರಿಗೆ ಫಲಾನುಭವಿಗಳಿಗೆ ಪತ್ರವನ್ನ ವಿಸ್ತರಣೆ ಮಾಡಬೇಕು. ನಮ್ಮ ಉದ್ದೇಶ ಇಷ್ಟೇ. ಪ್ರಾಮಾಣಿಕವಾಗಿ ಯಾರಿಗೆ ಆಶ್ರಯ ಇಲ್ವೋ, ಯಾರು ನಿರ್ಗತಿಕರಾಗಿದ್ದಾರೋ ಅವರು ಕೊಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅವರು ಕೊಟ್ಟು ನಮ್ಗಂತೂ ಬೇಡ. ಸರ್ಕಾರ ಮಾಡೋ ಕೆಲಸ ಅವ್ರ್ಯಾಕೆ ಮಾಡ್ಬೇಕು? ಸರ್ಕಾರನ ಇಟ್ಕೊಂಡು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಬಿಟ್ಬಿಟ್ಟು ಇವ್ರು ದುಡ್ಡು ಮಾಡೋ ಲಾಭಕ್ಕೆ ನಾವು ಆ ಕೆಲಸ ಮಾಡಿದ್ವಿ, ಈ ಕೆಲಸ ಮಾಡಿದ್ವಿ ಅನ್ನೋ ಲಾಭಕ್ಕೆ ಇವ್ರೇನ್ ಮಾಡ್ತಿದ್ದಾರೆ, ಆಲ್ರೆಡಿ ಅಲ್ಲೆಲ್ಲ ದುಡ್ಡು ವಸೂಲಿ ಮಾಡಿದ್ದಾರೆ. ಈಗ ಅಡ್ವಾನ್ಸ್ ದುಡ್ಡು ಅಂತ ಹೇಳಿ 4 ಲಕ್ಷ 5 ಲಕ್ಷ ಇಸ್ಕೊಂಡಿದ್ದಾರೆ. ಮನೆಯೆಲ್ಲ ನಿರ್ಮಾಣ ಮಾಡಿ ನಾವು ಅಪ್ಪತ್ತಕ್ಕೆ ಓಡಾಡ್ತಿದೀವಿ ಅಂತ ಇನ್ನು ಅವ್ರು ಕಾಲಕ್ರಮೇಣ ದುಡ್ಡು ಕೊಡ್ತಾನೆ ಇರ್ಬೇಕು. ಅವ್ರು ಯಾವ ರೀತಿ ಆಗಿದೆ ಅಂದ್ರೆ ಅದು ಡೈಲಿ ಇವ್ರು ಮನೆ ಸ್ವಂತ ಜಾಗ ಕೊಟ್ಟಂಗೆ ಸೋಲ್ಸ್ ಮಾಡ್ಬೋದು. ಇವತ್ತು ಅಡ್ವಾನ್ಸ್ ಕೊಡೋದಕ್ಕೆ ಒಂದು ಜಾಗ, ಮತ್ತೆ ಮನೆ ಕಟ್ಟೋದಕ್ಕೆ ಒಂದು ಸ್ವಲ್ಪ ದುಡ್ಡು, ಮನೆ ಕೊಟ್ಟು ಅಕ್ಕಪತ್ರ ಕೊಡೋದಕ್ಕೆ ಒಂದು ಸ್ವಲ್ಪ ದುಡ್ಡು, ಮತ್ತೆ ಅಕ್ಕಪತ್ರ ಕೊಟ್ಟಿರೋದು ಹೋರಾಟಕ್ಕೆ ಅಂತ ಕರೆದಾಗ ಅವಾಗ ಸ್ವಲ್ಪ ದುಡ್ಡು. ಈ ಅಡ್ಡಬದ್ ಸಂಘಟನೆ ಮಾಡ್ತಿರೋ ಕೆಲಸ ಇದು. ಒಂದೇ ಮಾತು, ಊರವ್ರು ಕೊಟ್ರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ, ಅವ್ರು ಸ್ಥಳೀಯರ ಅಂತ ಪರಿಶೀಲನೆ ಮಾಡಿ, ಆವಾಗ ವಾಸ್ತವಾಂಶ ಕರೆಕ್ಟ್ ಆಗಿದ್ರೆ ಅವ್ರು ಹಂಚಲಿ. ನಮ್ಗೆ ಯಾರಿಗೂ ವಿರೋಧ ಇಲ್ಲ. ಸರ್ವೆ ನಂಬರ್ ಅಲ್ಲಿ ಊರಲ್ಲಿ ಯಾರಿದ್ರು ಅವ್ರು ಕೊಡಿ, ನಮ್ದು ಯಾವುದೇ ತರ ವಿರೋಧ. ಅದು ಬಿಟ್ಟು ಹೊರಗಡೆ ಯಾರೇ ಆಗಲಿ ಒಂದು 10 ಕಿಲೋಮೀಟರ್ ದೂರದಲ್ಲಿ ಯಾರು ಕೊಟ್ರೆ ನಾವು ವಾಪಸ್ ಮಾಡೇ ಮಾಡ್ತೀವಿ. ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಅವ್ರಿಗೆ. ಅವ್ರು ಹೇಳಿ ಇದೇ ಮರಿಯಪ್ಪ ಅವ್ರು ಎಲ್ಲೆಲ್ಲಿ ಏನ್ ಮಾಡೋದು ಗೊತ್ತಿದೆ. ಇವತ್ತು ಅಲ್ಲಿ ಹಂಚಿಕೆ ಮಾಡೋರು ಯಾರು ಎಲ್ಲೇನ್ ಮಾಡ್ತೀವಿ ನಂಗೆ ಗೊತ್ತಿದೆ. ಯಾರು ಇಲ್ಲಿ ತಲೆಮಂಸಕ್ಕಾಗ್ಲಿ ಇನ್ನೊಂದು ಯಾವ್ದಕ್ಕೂ ನಾವೇನು ಹೋರಾಟ ಮಾಡ್ತಾ ಇಲ್ಲ. ನಾವ್ ಮಾಡಿದ್ರು ಒಂದೇ ಕಾರಣ, ನಿರ್ಗತಿಕರಿಗೆ, ಅಮಾಯಕರಿಗೆ ಯಾರು ಸೂರ್ಯ ಅವ್ರು ಸೂರು ಕೊಡ್ಬೇಕು. ಇದು ನಮ್ಮ ಅಜೆಂಡಾ ಅಂತ ಹೇಳಿ ಈ ದಿನ ಎಚ್ಚರಿಕೆ ಕೊಡೋ ಮುಖಾಂತರ ನಮ್ದು 2 ಮಾತು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ಮಾರುತಿ ಅಂತ ಹೇಳಿ, ನಾನು ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿದ್ದೀನಿ. ಅಲ್ಲಿ ಸರ್ವೆ ನಂಬರ್ 55ರಲ್ಲಿ ಸುಮಾರು 8 ಎಕರೆ 10 ಗುಂಟೆ ಸರ್ಕಾರಿ ಗೋಗಳನ್ನ ಇವತ್ತು ಆಶ್ರಯ ಯೋಜನೆಗೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ಬೇಕಾದಂತ ಜಾಗನ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಅದು ಭೂಗಳ್ರ ಪಾಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಇದು ಭೂಗಳ್ರ ಪಾಲಾಗ್ತದೆ ಅಂದ್ರೆ, ಅಲ್ಲಿ ಬಲಾಢ್ರು ಯಾರು ನಾನು ಅಂತ ಹೇಳಿ ಜನಗಳನ್ನ ಬೆದರಿಸ್ತಾರೋ ಅಂತವ್ರು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ತಡೆ ಹಿಡಿಬೇಕಾದಂತ ಈ ಅಧಿಕಾರಿಗಳು ಕಿವಿ ಕೇಳಿಸ್ತಿದ್ದಂಗೆ ಸುಮ್ನೆ ಇದ್ದಾರೆ, ಕಣ್ಣಿದ್ರು ಕಣ್ಣಿಲ್ಲ ಅವರಿಗೆ. ಇದರಲ್ಲಿ ಇನ್ನ 4.5 ಎಕರೆ, ಇವತ್ತು 1 ಎಕರೆ 50 ಕೋಟಿ ರೂಪಾಯಿ ಆಸ್ತಿ. ಅದು ಅಂತ ಜಾಗನ ಇವತ್ತು ಸರ್ಕಾರಿ ಭೂಮಿನ 5 ಎಕರೆ ಎಕ್ಸ್ಟ್ರಾ ಹೊಡೆದು ಲೆವೆಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಭಾಗದ ಎಲ್ಲಾ ದಲಿತ ಮುಖಂಡರುಗಳು, ಪ್ರಗತಿಪರ ಚಿಂತಕರು ಎಲ್ಲಾ ಕಂಪ್ಲೇಂಟ್ಗಳು ಮಾಡಿದ್ದಾರೆ. ಇದರಲ್ಲಿ ಹಗರಣ ನಡೀತಾ ಇದೆ, ಈ ಕೂಡಲೇ ಇದನ್ನ ತಡೆ ಹಿಡೀರಿ ಅಂದ್ರು. ಜೈ ಭೀಮ್ ಬಂಧುಗಳೇ,
ಈ ವೇದಿಕೆ ಮೇಲೆ ಕೂತಿರುವಂತ ಎಲ್ಲಾ ರಾಜ್ಯಾಧ್ಯಕ್ಷರಿಗೂ ಸ್ವಾಗತ ಕೋರುತ್ತಾ ನಾನು ಬಹುಜನ ಮಹಿಳಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈ ವಿಚಾರವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂತ ಮುಖ್ಯ ಉದ್ದೇಶ ಏನಂತಾರೆ, ಈಗೆಲ್ಲ ನಮ್ಮ ಅಣ್ಣ ಎಲ್ಲ ವಿಚಾರಗಳನ್ನು ಮಾತಾಡಿದ್ರು. ಇವತ್ತು ಸಿದ್ಲಿಂಗಪ್ಪ, ಕುಮಾರು ಮತ್ತೆ ಇನ್ನೊಂದಷ್ಟು ಸಂಪಂಗಿ ಈ ತರದ ವ್ಯಕ್ತಿಗಳು ಯಾರಿದ್ದಾರೆ, ಇವ್ರಿಗೆ ಒಂದು ಸೇಫ್ಟಿ ಸೆಕ್ಯೂರ್ ಬೇಕಾಗಿರೋದಂದ್ರೆ ಒಂದು ಸಂಘಟನೆ ಹೆಸರು ಬೇಕು. ಸೊ ಆ ಒಂದು ಸಂಘಟನೆ ಹೆಸರು ಮತ್ತು ದಲಿತರು ಅನ್ನೋದೊಂದು ಡ್ರಮ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ಇವತ್ತು ಪಿಲ್ಗನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಕಡಿಮೆ ಅಂದ್ರು 15 ರಿಂದ 20 ಎಕರೆ ಮಾರಾಟ ಮಾಡಿದ್ದಾರೆ. ಕೆಂಬತ್ತಹಳ್ಳಿ ಸರ್ವೆ ನಂಬರ್ ಅಲ್ಲಿ ಆಶ್ರಯ ಯೋಜನೆ ಅಡಿಗೆ ಅಂತ ಮಂಜೂರಾಗಿರೋ 8 ಎಕರೆ 10 ಗುಂಟೆ ಪೈಕಿ ಅದ್ರ ಜೊತೆಗೆ 3 ರಿಂದ 4 ಎಕರೆ ಒತ್ತುವರಿ ಮಾಡಿಕೊಂಡು ಇವತ್ತು ಅವ್ರು ರಾಜಾರೋಷವಾಗಿ ಲೇಔಟ್ ಮಾಡ್ತೀವಿ. ನಾವು ತೀರಾ ಅವ್ರಿಗೆ ಒತ್ತಡ ಕೊಟ್ಟಂತ ಪ್ರದೇಶದಲ್ಲಿ ಕಾಟಾಚಾರಕ್ಕೆ ಒಂದು FIR ಹಾಕಿದ್ದಾರೆ. ಆ FIR ಆಗಿ ಇಷ್ಟು ದಿನ ಆದ್ರೂ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಕ್ಕಾಗ್ಲಿ ಅಥವಾ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸಕ್ಕಾಗ್ಲಿ. ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ ಅಲ್ಲಿ ಸಂಬಂಧಪಟ್ಟ ARO ಆಗಿರ್ಬೋದು, AWE ಆಗಿರ್ಬೋದು ಅಥವಾ WE ಆಗಿರ್ಬೋದು, ಈ ಕೆಳಹಂತದ ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲ ಅವ್ರ ಜೊತೆ ಶಾಮೀಲಾಗಿ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮೇತ ಅದ್ರ ಶಾಮೀಲಾಗಿ ಇದನ್ನ ಎಲ್ಲ ಒಂದು ಭೂಗಳ ಜೊತೆ ಸೇರ್ಕೊಂಡು ಒಂದು ಮಾಫಿಯಾ ಮಾಡ್ತಿದ್ರಿ. ಕಡಿಮೆ ಅಂದ್ರೆ ಇವತ್ತಿನ ಬೆಲೆಗೆ 150 ರಿಂದ 200 ಕೋಟಿ ಆಸ್ತಿ ಸರ್ಕಾರಿ ಜಾಗನ ಕಬಳಿಕೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ನಾವು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಬಂದಿರುವಂತ ಒಂದು ಅಲಿಗೇಷನ್ ಏನಂದ್ರೆ, ಅವ್ರು ಕೇಳಿದ್ರು ನಾವು ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರಂತೆ. ನಾವು ಕೇಳೋದು ಏನಂತಂದ್ರೆ, ಈಗ ಕೆಂಬತ್ತಹಳ್ಳಿ ಊರು ಅಂತಿದೆ, ಎಷ್ಟು ಜನ ವೋಟರ್ ಐಡಿ ಇದೆ? ನಿಜವಾದ ಫಲಾನುಭವಿಗಳು ಅವ್ರು ಯಾವುದೇ ಸಮುದಾಯದವರಾಗಿರ್ಲಿ, ಅಲ್ಪಸಂಖ್ಯಾತರಾಗಿರ್ಲಿ, ದಲಿತರಾಗಿರ್ಲಿ, ಬ್ರಾಹ್ಮಣರಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ಯಾವುದೇ ಸಮುದಾಯದಾಗಿರ್ಲಿ ನಿಜವಾದ ಮನೆ ಇಲ್ಲದೆ ಇರುವಂತ ವ್ಯಕ್ತಿಗಳಿಗೆ ಕೊಡ್ಲಿ. ಅದು ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಭೂ ಮಾಫಿಯಾ ನಡೀತಾ ಇರಲಿಲ್ಲ. ಲೋಕಾಯುಕ್ತದಲ್ಲೂ ಈಗಾಗಲೇ ದೂರು ನೀಡಿದ್ದೀವಿ. ಲೋಕಾಯುಕ್ತದ ಸಲ ಇನ್ನೂ ತನಿಖೆ ಸ್ಟಾರ್ಟ್ ಮಾಡಿಲ್ಲ. ಈಗಾಗಲೇ ನಾವು ದೂರು ನೀಡುವ 1 ತಿಂಗಳೇನೋ ಆಗಿದೆ, ಹಂಗಾಗಿ ತನಿಖೆ ಸ್ಟಾರ್ಟ್ ಮಾಡಿಲ್ಲ. ಮುಂದಿನ ಕಾನೂನು ಕ್ರಮ ಏನಂತಂದ್ರೆ, ನಾವು ಮೊನ್ನೆ ಉಚ್ಚ ನ್ಯಾಯಾಲಯದ ಕಾಲ ತಟ್ಟಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಿರೋರಿಗೆ ಜೊತೆ ನಿಲ್ಬೇಕು ಅಂತ ಕೇಳ್ಕೊಂತೀವಿ. ಯೋಜನೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿ ಸಿಬಿಎಂಪಿಗೆ ಹಸ್ತಾಂತರ ಮಾಡಿರ್ತಾರೆ, ಅಲ್ಲಿ ಸ್ಥಳೀಯ ದಲ್ಲಾಳಿಗಳ ಜೊತೆ ಮಾತುಕತೆ ಮಾಡಿಕೊಂಡು ವಿಫಲರಾಗಿ ನಾನು ಹಿಂದಿನ ಭಾಗದಲ್ಲಿ ನಿನ್ನ ಮೇಲೆ ದೂರು ಕೊಡ್ತೀನಿ, ಮುಂದಿನ ಭಾಗದಲ್ಲಿ ನೀನೇನು ಬೇಕೋ ನೀನು ಮಾಡ್ಕೊ, ಇಬ್ಬರು ಏನಿದೆ ಹಂಚ್ಕೊಳ್ಳೋಣ ಅನ್ನೋದನ್ನ ಮಾತುಕತೆ ಮಾಡಿಕೊಂಡು ಈ AWE ಮತ್ತು ಈ AROಗಳೆಲ್ಲ ಶಾಮೀಲಾಗಿ ಇದನ್ನ ಸಂಪೂರ್ಣವಾಗಿ ಏನು ಈ ಉದ್ದೇಶ ಇದೆ, ಆ ಉದ್ದೇಶನ ಆಶಯ ಯೋಜನೆ ಉದ್ದೇಶ ಏನಿದೆ ಅದನ್ನೆಲ್ಲ ನೆಲಗುದ್ದಿಗೆ ಬರೋದಕ್ಕೆ ಏನ್ ಬೇಕೋ ಕಾರ್ಯರೂಪಕ್ಕೆ ತರ್ತಾರೆ. ಗ್ರಾಮೀಣ ಪ್ರದೇಶಕ್ಕೆ ಬರಲ್ಲ, ಆದ್ರೆ ಅದು ಆಶ್ರಯ ಕಮಿಟಿಗೆ ಬರ್ತದೆ. ಯಾವ ಲೋಕಲ್ MLAಗಳು ಇರುತ್ತೋ ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ. ಇಲ್ಲಿ BBMP ಲಿಮಿಟ್ ಅಲ್ಲಿ ಏನಾಗ್ತದೆ, BBMP ಲಿಮಿಟ್ ಅಲ್ಲಿ ಇದ್ದಾಗ ಅದು GB ಅಂಡರ್ ಅಲ್ಲಿ ಬರೋದ್ರಿಂದ BBMP ಅಧಿಕಾರಿಗಳು ಮೂಲ ಸೌಕರ್ಯಗಳನ್ನ ಒದಗಿಸಿ ತದನಂತರ ಅದು ಯಾವ ಫಲಾನುಭವಿಗಳು ಪಟ್ಟಿನ ಕೊಟ್ಟಿರ್ತಾರೋ ನಿಜವಾಗ್ಲೂ ಅದನ್ನ ತನಿಖೆ ಮಾಡಿ ಅಥವಾ ಪರಿಶೀಲನೆ ಮಾಡಿ ನಿಜವಾಗ್ಲೂ ಅವರು ಅರ್ಹರಿದ್ರೆ ಮಾತ್ರ ಅವ್ರಿಗೆ ಏನ್ ಮಾಡ್ತಾರೆ, ಆ ಹಕ್ಕುಪತ್ರ ವಿತರಿಸುವಂತ ಕೆಲಸವನ್ನ ಮೂಲಸೌಕರ್ಯಗಳೆಲ್ಲವನ್ನು ಕೂಡ ಡೆವಲಪ್ಮೆಂಟ್ ಮಾಡಿ ತದನಂತರ ಅವ್ರಿಗೆ ಹಸ್ತಾಂತರ ಮಾಡಬೇಕಾಗಿದೆ. ಸಂಘಟನೆಯವ್ರದ್ದು ಇಲ್ಲ ಅಂತ ಅಧಿಕಾರಿಗಳು ಮಾಡ್ತಾ ಇರೋದು ಸರ್. ನಿಮ್ಮ ಸಹೋದರ ಸಂಘಟನೆಯವರೇ ನಮ್ಮ ಸಂಘಟನೆಗೆ ಮಂಜೂರಾಗಿದೆ ಅಂತ ಇಲ್ಲಿ ಏನಾಗಿದೆ ಅಂದ್ರೆ, ಲೋಕಲ್ ಸಂಘಟನೆಯವರು ಗೊತ್ತಿರುತ್ತೆ, ಕೋಗಿಲ್ ಕ್ರಾಸ್ ಅಲ್ಲಿ ಇವತ್ತು 250 ಮನೆಗಳು ಡೆಮಾಲಿಷನ್ ಆಗ್ಬೇಕಾದ್ರೆ ಮರಿಯಪ್ಪ, ಅಲ್ಲಲ್ಲಿ ಕೃಷ್ಣಪ್ಪ, ನಮ್ಮ ಕಡೆಯಿಂದ ಬೆಂಗಳೂರು ಸೌತ್ ಅಲ್ಲಿ ಸಿದ್ದಲಿಂಗಪ್ಪ, KGS ಮರಿಯಪ್ಪ ಅವ್ರ ಶಿಷ್ಯ ಸಿದ್ದಲಿಂಗಪ್ಪ, ಮತ್ತೆ ಪ್ರಜಾವಿಮೋಚನ ಚಳವಳಿ ಅಂತ ಹೇಳಿ ಕುಮಾರ್ ಕೆಂಬತ್ತಹಳ್ಳಿ ಅವರು 3 ಜನ ನಿಂತ್ಕೊಂಡು ಇವರು ಜೊತೆನಲ್ಲಿ ಇಟ್ಕೊಂಡು ಅಲ್ಲಿ ಭೂಮಾಫಿಯಾ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಹಿಟಾಚಿ ಅವ್ರದೇ, JCB ಅವ್ರದೇ, ಮಣ್ಣು ಶಿಫ್ಟ್ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ ಅವ್ರದೇ, ಅದಕ್ಕೆಲ್ಲ ಹಣ ಒಂದುಗೂಡಿಸ್ಲಿಕ್ಕೆ ಹೊರಗಡೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನಿವೇಶನಗಳನ್ನ ಮಾರಾಟ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ದುಡ್ಡನ್ನ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಕುರುಡರಾಗಿದ್ದಾರೆ. ನಮ್ಮ ಮನವಿಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಆದ್ರಿಂದ ನಾವು ತಮ್ಮ ಮುಖಾಂತರ ಆದರೂ ಎಚ್ಚೆತ್ತುಕೊಳ್ಳುವಂತಹ ಬರವಣಿಗೆ ಮತ್ತು ಹೇಳಿಕೆಗಳ ಮುಖಾಂತರ ಮಾಧ್ಯಮ ಆಗಿರ್ಬೋದು, ದೂರದರ್ಶನ ಮಾಧ್ಯಮದವರು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರಕಟಣೆ ಮಾಡಿದಾಗ ಕೋಗಿಲ್ ಕ್ರಾಸ್ನ ಅನಾಹುತಗಳನ್ನ ತಡೆಯಬಹುದು ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ ಅಂತ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ ಇದ್ದೇವೆ. ಅಂತ ಹೇಳಿ 2 ರಿಂದ 5 ಲಕ್ಷದ ತನಕ ವಸೂಲಿ ಮಾಡ್ತಾರೆ. ಮತ್ತೆ ಮನೆ ದಾಖಲೆ ಕೊಡ್ಬೇಕಾದ್ರೆ ಇಷ್ಟು ಅಂತ ಕಲೆಕ್ಷನ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಇಷ್ಟೆಲ್ಲ ಹೋರಾಟ ಮಾಡಿದೀವಿ, ನಮ್ಮ ಸಂಘಟನೆ ಖರ್ಚು ಬೇಕು ಅಂತ ಹೇಳಿ ಒಂದಷ್ಟು ಹಣ ಕಲೆಕ್ಷನ್ ಮಾಡ್ತಾರೆ. ಇದು ಏನಾಗ್ತಾ ಇದೆ ಅಂದ್ರೆ, ಹಗಲು ದರೋಡೆ, ಅಮಾಯಕರನ್ನ ಹಗಲಲ್ಲೇ ಸುಲಿಯುವಂತಹ ಕೆಲಸ ನಡೀತಾ ಇದೆ. ಆರೋಪ ಪ್ರತ್ಯಾರೋಪ ಅವರು ಆರೋಪ ಮಾಡ್ತಾರೆ. ಸ್ವಾಮಿ, ಆರೋಪ ಮಾಡ್ತಾ ಇದ್ದಾರೆ, ಒಪ್ಕೊಳ್ತೀವಿ.
ಇದನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳು, ಸಂಘ ಸಂಸ್ಥೆಗಳಲ್ಲ, ಆ ಭಾಗದ ನಾಗರಿಕರಲ್ಲ. ಇನ್ನೆರಡು ನಿಮಿಷ ಓದ್ಬಿಡ್ತೀನಿ ಅದನ್ನ. ಸುಮಾರು 30 ರಿಂದ 60 ಕಟ್ಟಡಗಳನ್ನ ಏಕಕಾಲಕ್ಕೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವುದು ದಿನಾಂಕ 10/12/25 ಕುರಿತು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಕಂಡು ಬಂದಿರುತ್ತದೆ ಅಂತ ಮಾತಾಡ್ತಾರೆ. ಯಾರು AR ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಈ ಸ್ಥಳ ಪರಿಶೀಲನೆ ಜಿಪಿಎಸ್ ಛಾಯಾಚಿತ್ರಗಳನ್ನು ಮಾಹಿತಿಗಾಗಿ ಲಗತ್ತಿಸಿದೆ. ಇನ್ ದ ಸೆನ್ಸ್ ಅವರೇ ಕೂಡ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಇದು ಆಲ್ರೆಡಿ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇದು ನಮ್ಮದೇ ಜಾಗ ಆಗಿರೋ ಕಾರಣದಿಂದ ನೀವು FIR ಮಾಡಬೇಕು ಅಂತೇಳಿ BMTF ಗೆ ಯಾರು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅಂಜನಾಪುರ ಮತ್ತೆ ಕೊಟ್ಟಿಗೆರೆ ವಿಭಾಗ, ಜೊತೆಗೆ ಸಹಾಯಕ ಕಂದಾಯ ಅಧಿಕಾರಿ ಅಂಜನಾಪುರ ಉಪವಿಭಾಗ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ. ಸೊ ಇವರುಗಳು BMTF ಗೆ ಮಾಡುವಂತ ಮನವಿ ಅಂದ್ರೆ ನೀವು ಇವ್ರ ಮೇಲೆ ನೀವು ಆಕ್ಷನ್ ತಗೋಬಹುದು, ಇದು ಸರ್ಕಾರಿ ಜಾಗ ಅಂತ ಹೇಳಿ ನೇರವಾಗಿ ಕೊಡ್ತಾರೆ. ಇಲ್ಲಿ ನಾವ್ ಯಾರ ಮೇಲೆ ಆರೋಪ ಮಾಡ್ಬೇಕು ಅನ್ನುವಂತ ಉದ್ದೇಶ ಅಲ್ಲ, ಇದು ಸರ್ಕಾರ ದಾಖಲೆಗಳು ಹೇಳುವಂತದ್ದು, ಆ ದಾಖಲೆಗಳ ಬೇಸ್ ಮೇಲೆ FIR ಆಗಿರುವಂತದ್ದು.